ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಹೋಗ್ತಾ ಇದ್ದೀವಿ ಸಂತ ಪೇತ್ರರ ದೇವಾಲಯ ಗೋಣಿಬೀಡು. ಇದು ಬೇಲೂರಿನಿಂದ ಮೂಡಿಗೆರೆಗೆ ಹೋಗುವ ರಸ್ತೆಯಲ್ಲಿ ಗೋಣಿಬೀಡು ಅಂತ ಒಂದು ಸಣ್ಣ ಊರು ಸಿಗುತ್ತೆ. ಈ ಊರಿನ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಈ ದೇವಾಲಯ ಸಂತ ಪೇತ್ರರಿಗೆ ಅರ್ಪಿಸಲಾದ ಒಂದು ಸುಂದರವಾದ ದೇವಾಲಯ. ಬನ್ನಿ, ಹಾಗಾದರೆ ಈ ದೇವಾಲಯ ಹೇಗಿದೆ ಅಂತ ನೋಡೋಣ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ಪರಿಸರ ಅಂದರೆ, ಈ ರಸ್ತೆಯ ಎರಡೂ ಕಡೆ ತುಂಬಾ ಚೆನ್ನಾಗಿ ಕಾಫಿ ತೋಟನ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಆದರೆ ಒಂದು ಬೇಸರವಾದ ಸಂಗತಿ ಏನಂದರೆ, ಈ ತೋಟ ಮಾಡುವ ಉದ್ದೇಶಕ್ಕಾಗಿ ಇಲ್ಲಿ ಸುಮಾರು ಕಾಡನ್ನು ತೆರವುಗೊಳಿಸಿದ್ದಾರೆ. ಇದೇ ಕಾರಣಕ್ಕೆ ಇಲ್ಲಿ ಕಾಡು ಪ್ರಾಣಿಗಳ ಹಾಗೂ ಮನುಷ್ಯರ ಸಂಘರ್ಷ ಜಾಸ್ತಿ. ಸ್ವಲ್ಪ ದಿನಗಳ ಮುಂಚೆನೇ ಇಲ್ಲಿ ಒಂದು ಕಾಡಾನೆಯನ್ನು ಹಿಡಿದು ಅದನ್ನು ಸ್ಥಳಾಂತರಿಸಿದ್ದಾರೆ. ಇರಲಿ, ಇವಾಗಂತೂ ನಮ್ಮ ಕಣ್ಣಿನ ದೂರಕ್ಕೆಲ್ಲ ಹಸಿರು ಹಸಿರಾಗಿ ಕಾಣ್ತಾ ಇದೆ. ವೀಕ್ಷಕರೇ, ನೀವು ಈ ಕಡೆ ಬರೋದಾದರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಈ ರಸ್ತೆಯಲ್ಲಿ ತಿರುವುಗಳು ಜಾಸ್ತಿ ಹಾಗೂ ದಟ್ಟವಾದ ಮರಗಿಡಗಳು ಇರೋದ್ರಿಂದ ಮುಂದೆ ಬರುವಂತಹ ವೆಹಿಕಲ್ಸ್ ಅಷ್ಟಾಗಿ ನಿಮಗೆ ಕಾಣಲ್ಲ. ವೀಕ್ಷಕರೇ, ಗೋಣಿಬೀಡಿನ ನಂತರ ಮೂಡಿಗೆರೆ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಕೂಡ ತುಂಬಾ ಸುಂದರವಾದ ದೇವಾಲಯ ಇದೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀವಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಸೀನಿಕ್ ವ್ಯೂಸು ನಿಮ್ಮ ಕಣ್ಣಿಗೆ ಕಾಣುತ್ತೆ. ನಿಮಗೆ ಈ ಥರ ರಸ್ತೆಯಲ್ಲಿ ಟ್ರಾವೆಲ್ ಮಾಡಿದರೆ ಎಷ್ಟು ರಿಫ್ರೆಶಿಂಗ್ ಅನಿಸುತ್ತೆ ಅಂದರೆ, ನಮ್ಮ ಡೆಸ್ಟಿನೇಷನ್ ರೀಚ್ ಆದರೂ ಕೂಡ ಅಯ್ಯೋ ಇಷ್ಟು ಬೇಗ ತಲುಪಿಬಿಟ್ವಾ ಅಂತ ಅನಿಸುತ್ತೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಸಂತ ಪೇತ್ರರ ದೇವಾಲಯ ಗೋಣಿಬೀಡು. ಎಷ್ಟು ಸುಂದರವಾದ ದೇವಾಲಯ. ಈ ದೇವಾಲಯದ ಕ್ಯಾಂಪಸ್ ಅಂತೂ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ದೇವಾಲಯದ ಸುತ್ತಲೂ ಹೂವಿನ ಗಿಡಗಳು ಬೆಳೆಸಿದ್ರು. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಮದರ್ ಮೇರಿಯ ಗವಿ. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ. ಈ ದೇವಾಲಯವನ್ನು ರೆನೋವೇಟ್ ಮಾಡಿದ್ದಾರೆ. ಅದು 2019ರಲ್ಲಿ ಊಟಿಯ ಡಯೋಸಿಸ್ನ ಬಿಷಪ್ ಗುರುಗಳಾದ ಡಾಕ್ಟರ್ ಅಮಲ್ ರಾಜ್ ಅವರು ಉದ್ಘಾಟಿಸ್ತಾರೆ. ಹಾಗೆಯೇ ಈ ಚರ್ಚ್ನ ರೆನೋವೇಟ್ ಮಾಡೋಕ್ಕೆ ಸರ್ಕಾರದಿಂದ ಕೂಡ 25 ಲಕ್ಷವನ್ನು ಅನುದಾನವಾಗಿ ಕೊಡಲಾಗುತ್ತೆ. ಸ್ನೇಹಿತರೆ, ಈ ಚರ್ಚಿನ ಇಂಟೀರಿಯರ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ಈ ದೇವಾಲಯದ ಒಳಗೆ ಬಂದ ತಕ್ಷಣ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯ ಅನುಭವವಾಗುತ್ತೆ. ಸಂತ ಪೇತ್ರರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ. ಸಂತ ಪೇತ್ರರ ಮೂಲ ಹೆಸರು ಸೀಮೋನ. ಯೇಸುಸ್ವಾಮಿಯ 12 ಶಿಷ್ಯರಲ್ಲಿ ಇವರು ಸಹ ಒಬ್ಬರು. ಹಾಗೂ ಪರಂಪರೆಯ ಪ್ರಕಾರ ಮೊದಲ ಪೋಪ್ ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಸ್ಥಾಪಕರಾಗಿದ್ದಾರೆ. ಗಲಿಲಾಯದ ಬೆತ್ಸಾಯ್ದಾ ಎಂಬ ಮೀನುಗಾರರ ಗ್ರಾಮದಲ್ಲಿ ಜನಿಸಿದ ಇವರು ಮೀನುಗಾರರಾಗಿದ್ದರು. ತಮ್ಮ ಸಹೋದರ ಆಂದ್ರೆಯನ ಮೂಲಕ ಯೇಸುವನ್ನು ಪರಿಚಯಿಸಿಕೊಂಡು ತಕ್ಷಣವೇ ಆತನ ಆಪ್ತ ಶಿಷ್ಯರಾದರು. ಯೇಸುಸ್ವಾಮಿ ಇವರ ಹೆಸರು ಸೀಮೋನನಿಂದ ಪೇತ್ರ ಅಥವಾ ಗ್ರೀಕ್ ಭಾಷೆಯ ಪೆಟ್ರೋಸ್ ಅಂದರೆ ಗಟ್ಟಿಯಾದ ಕಲ್ಲು ಬಂಡೆ ಎಂದು ಬದಲಿಸಿದರು. ಏಕೆಂದರೆ ಅವರು ಪ್ರಾರಂಭಿಕ ಚರ್ಚಿನ ಭದ್ರ ಕನ್ನಡಿಯಾಗಬೇಕಾಗಿತ್ತು. ಪೇತ್ರನು ಅಪೊಸ್ತಲರ ನಾಯಕರಾಗಿ ಕಾರ್ಯನಿರ್ವಹಿಸಿದರು. ವಿಶೇಷವಾಗಿ ಅವರು ಯೇಸುವನ್ನು 3 ಬಾರಿ ತಿರಸ್ಕರಿಸಿದರೂ ಸಹ ಪುನರುತ್ಥಾನದ ನಂತರ ಯೇಸುಸ್ವಾಮಿ ಅವರನ್ನು ಕ್ಷಮಿಸಿ ಮರುಸ್ಥಾಪನಗೊಳಿಸಿದರು. ಕ್ರೈಸ್ತ ಧರ್ಮವನ್ನು ಹಬ್ಬಿಸುವಲ್ಲಿ ವಿಶೇಷವಾಗಿ ಯಹೂದಿ ಸಮುದಾಯಗಳಲ್ಲೂ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ ಪೇತ್ರನು ಯೆರೂಸಲೇಮ್ ಮತ್ತು ನಂತರ ರೋಮ್ ಚರ್ಚಿನಲ್ಲಿ ಮಹತ್ವದ ನೇತೃತ್ವವನ್ನು ನೀಡಿದರು. ಪರಂಪರೆಯ ಪ್ರಕಾರ ಅವರನ್ನು ರೋಮ್ನ ನೇರೋ ಚಕ್ರವರ್ತಿಯ ಆಡಳಿತ ಕಾಲದಲ್ಲಿ ಶಿಲುಬೆಗೇರಿಸಲಾಯಿತು. ಯೇಸುಸ್ವಾಮಿಯಂತೆ ಮೃತ್ಯುವನ್ನು ಅನುಭವಿಸಲು ತಮ್ಮನ್ನು ಅರ್ಹರಲ್ಲ ಎಂಬ ಕಾರಣದಿಂದ ತಲೆ ಕೆಳಗಾದ ಸ್ಥಿತಿಯಲ್ಲಿ ಶಿಲುಬೆಗೆ ಹಾಕಿಸುವಂತೆ ಇವರು ಕೇಳಿಕೊಂಡರು. ವೀಕ್ಷಕರೇ, ಈ ದಿನ ಇಲ್ಲೊಂದು ಮದುವೆ ಕೂಡ ನಡೀತಾ ಇದೆ. ಸೊ ನೀವಿಲ್ಲಿ ನೋಡೋದಾದರೆ ಮದುವೆಗೆ ಬಂದ ಅತಿಥಿಗಳಿಗೆ ಊಟದ ಪಂಕ್ತಿಯನ್ನು ಶುರು ಮಾಡಿದ್ದಾರೆ.
ಹಾಗೆಯೇ ಹುಡುಗ ಹುಡುಗಿನ ನೋಡೋಣ ಅಂತ ರಿಸೆಪ್ಷನ್ ಹಾಲ್ಗೆ ಬಂದ್ವಿ. ಹಾಗಂತ ಈ ಹಾಲ್ ಕೂಡ ಚರ್ಚಿಗೆ ಸಂಬಂಧಪಟ್ಟಿದ್ದೆ. ಇದನ್ನು ಎಲ್ಲ ರೀತಿಯ ಫಂಕ್ಷನ್ಸ್ಗೆ ಉಪಯೋಗಿಸಲು ಕೊಡ್ತಾರೆ. ಇದೊಂದು ಮಧ್ಯಮ ಅಥವಾ ಮೀಡಿಯಮ್ ಸೈಜ್ ಹಾಲ್ ಸ್ನೇಹಿತರೆ. ಸರಿಯಾಗಿ ಆರ್ಗನೈಸ್ ಮಾಡಿದರೆ ಎಲ್ಲ ಒಕೇಶನ್ಸ್ಗೂ ಚೆನ್ನಾಗಿಯೇ ಉಪಯೋಗ ಆಗುತ್ತೆ. ಇವಾಗಂತೂ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ಕೊಂಡು ಜನ ತುಂಬೋಗಿದ್ದಾರೆ. ಇವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಆಶಿಸ್ತಾ ಗೋಣಿ ಬಿಡಿಗೆ ಬಾಯ್ ಹೇಳಿ ವಾಪಸ್ ಹೊರಟ್ವಿ. ಸ್ನೇಹಿತರೆ, ಈಗ ಸಮಯ 4:15 ಆಗ್ತಾ ಬಂತು. ಹಾಗಾಗಿ ನಮಗೆ ಇದೇ ರಸ್ತೆಯಲ್ಲಿ ಇರುವ ಗ್ರೋವರ್ಸ್ ಅನ್ನೋ ಕಾಫಿ ಶಾಪ್ಗೆ ಬಂದ್ವಿ. ನೀವು ಬೇಲೂರಿನಿಂದ ಮೂಡಿಗೆರೆಗೆ ಟ್ರಾವೆಲ್ ಮಾಡಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಬೇರೆಲ್ಲೂ ಕೂಡ ಒಂದು ರಿಫ್ರೆಶ್ಮೆಂಟ್ ಸ್ಟಾಪ್ ಅಂತ ಸಿಗಲ್ಲ. ಸೊ ಈ ಕಡೆ ಟ್ರಾವೆಲ್ ಮಾಡೋರಿಗೆ ಇದೊಂದು ಒಳ್ಳೆ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಶಾಪ್ನ ಸುತ್ತಲೂ ಒಂದು ಸಲ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಒಳ್ಳೆ ಪ್ರೈಮ್ ಸ್ಪಾಟ್ ಅಂತಲೇ ಹೇಳ್ಬೋದು. ಎರಡೂ ಕಡೆಯಿಂದ ಟ್ರಾವೆಲ್ ಮಾಡುವಂತಹ ಪ್ರಯಾಣಿಕರಿಗೆ ಇದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ನಮಗಂತೂ ಇದೊಂದು ಚಿಲ್ಔಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಮುಂಚೆನೇ ಹೇಳಿದ ಹಾಗೆ ಈ ಕಡೆ ಸ್ವಲ್ಪ ಆನೆಗಳು ಜಾಸ್ತಿ. ಇಲ್ಲೂ ಕೂಡ ಒಂದು ಆನೆ ಬಂದು ಹೋಗಿತ್ತು. ಸ್ವಲ್ಪ ಹುಷಾರಾಗಿರಿ. ಎಲ್ಲ ಪ್ಲೇಸಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಇಂಟೀರಿಯರ್ಸ್ಗೆಲ್ಲ ಹೋಗಬೇಡಿ. ಹಾಗೆ ಈ ಕಾಫಿ ಶಾಪ್ನ ಪಕ್ಕದಲ್ಲಿ ತುಂಬಾ ಕ್ಲೀನ್ ಹಾಗೂ ಹೂವಿನ ಗಿಡ ಹಾಕಿ ಕಲರ್ಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಈವ್ನಿಂಗ್ ಟೈಮ್ ಆಗಿದ್ದರಿಂದ ಜಸ್ಟ್ ಟೀನ ಆರ್ಡರ್ ಮಾಡ್ಕೊಂಡ್ವಿ. ಇಲ್ಲಿ ಮಧ್ಯಾಹ್ನ ಊಟ ಹಾಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಈವ್ನಿಂಗ್ ಎಲ್ಲ ರೀತಿಯ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಈ ರೀತಿ ಮೆನುನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಮಿಲ್ಕ್ ಶೇಕ್ಸ್ ಎಲ್ಲನೂ ಇದೆ. ಹಾಗೆಯೇ ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ನಮ್ಮ ದಿನಬಳಕೆಯ ಎಲ್ಲ ಸ್ಪೈಸಸ್ನ ಮಾರಾಟಕ್ಕಿಡ್ತಾರೆ. ಇಲ್ಲಿ ಏಲಕ್ಕಿ ಹಾಗೂ ಮೆಣಸು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕಾಫಿ ಪೌಡರ್, ಕಾಫಿ ಚಾಕ್ಲೇಟ್, ಉಪ್ಪಿನಕಾಯಿ ಮತ್ತು ಶುದ್ಧವಾದ ಜೇನುತುಪ್ಪನ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಈಗಾಗಲೇ ನೀವು ತಮ್ನೇಲ್ನಲ್ಲಿ ನೋಡಿರ್ಬೋದು ಸ್ನೇಹಿತರೆ, ಇವೇ ಆ ಫ್ಲವರ್ ಪಾಟ್ಗಳು. ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ. ಇವು ಕೂಡ ಮಾರಾಟಕ್ಕಿಟ್ಟಿದ್ದಾರೆ. ಇಲ್ಲಿ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದ್ದಾವೆ ವೀಕ್ಷಕರೇ. ನೀವು ಸಹ ಈ ಕಡೆ ಬಂದಾಗ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾವು ಕೂಡ ಮನೇಲಿ ಬಳಸೋಕ್ಕೆ ಅಂತ ಪೆಪ್ಪರ್ ಮತ್ತು ಏಲಕ್ಕಿಯನ್ನು ಪರ್ಚೇಸ್ ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಪರೇಟ್ ರೆಸ್ಟ್ ರೂಮ್ಸ್ ಕೂಡ ಇದೆ. ಹಾಗೆಯೇ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ನಮ್ಮ ಗಾಡಿಗೆ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ನಾವಿಲ್ಲಿ ಬಂದು ಒಂದು ಗಂಟೆ ಅಥವಾ 2 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಹಾಗೆಯೇ ನಮ್ಮ ವೆಹಿಕಲ್ ಕೂಡ ಚಾರ್ಜ್ ಆಗಿಬಿಡುತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಈ ಜಾಗ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಕಡೆ.